ಗೈಸ್, ನಿಮ್ ಜಿಮೇಲ್ ಅಕೌಂಟ್ ನೇಮ್ ನ ಚೇಂಜ್ ಮಾಡಬಹುದು ಅಂದ್ರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ನೀವು ಜಿಮೇಲ್ ಕ್ರಿಯೇಟ್ ಮಾಡ್ಕೊಬೇಕಾದ್ರೆ ಜಿಮೇಲ್ ಸಜೆಸ್ಟ್ ಮಾಡುತ್ತೆ ಒಂದು 2-3 ಜಿಮೇಲ್ ಅಕೌಂಟ್ಸ್. ಅದರಲ್ಲಿ ಯಾವ್ದೋ ಒಂದು ಜಿಮೇಲ್ ಅಕೌಂಟ್ ನೀವು ಚೂಸ್ ಮಾಡ್ಕೊಂಡಿರ್ತೀರಾ. ಬಟ್ ಆ ಒಂದು ಜಿಮೇಲ್ ಅಕೌಂಟ್ ನಿಮ್ಗೆ ಇಷ್ಟ ಆಗ್ತಿರೋದಿಲ್ಲ ಅಂಡ್ ಅದರಲ್ಲಿ ಜಾಸ್ತಿ ನಂಬರ್ಸ್ ಏನಾದ್ರು ಯೂಸ್ ಆಗಿರುತ್ತೆ. ಅದಕ್ಕೆ ನೀವು ನಿಮ್ ಜಿಮೇಲ್ ಅಕೌಂಟ್ ನೇಮ್ ನ ಚೇಂಜ್ ಮಾಡ್ಬೇಕು ಅನ್ಕೊಂಡಿರ್ತೀರಾ. ಆದ್ರೆ ಇಷ್ಟಿನ ನಿಮ್ಮ ಜಿಮೇಲ್ ಅಕೌಂಟ್ ನೇಮ್ ನ ಚೇಂಜ್ ಮಾಡೋದು ಬರ್ತಾ ಇರ್ಲಿಲ್ಲ. ಈಗ ಗೂಗಲ್ ಇಂದ ನ್ಯೂ ಅಪ್ಡೇಟ್ ಬಂದಿದೆ. ನೀವು ನಿಮ್ಮ ಜಿಮೇಲ್ ಅಕೌಂಟ್ ನೇಮ್ ನ ಚೇಂಜ್ ಮಾಡ್ಕೊಬಹುದು. ಯಾವ ರೀತಿ ಚೇಂಜ್ ಮಾಡೋದು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯಶಸ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆಯ್ತಾ? ಲೈಕ್ ಅಂದ್ರೆ ಬನ್ನಿ ಗೈಸ್, ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಫಸ್ಟ್ ನಿಮ್ಮ ಫೋನ್ ಅಲ್ಲಿರೋ ಜಿಮೇಲ್ ಆಪ್ ನ ನೀವು ಇಲ್ಲಿ ಓಪನ್ ಮಾಡ್ಕೊಬೇಕಾಗತ್ತೆ. ಓಕೆ, ಓಪನ್ ಮಾಡ್ಕೊಂಡ್ಮೇಲೆ ಟಾಪ್ ಅಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತೆ. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನೀವು ನಿಮ್ಮ ಯಾವ ಜಿಮೇಲ್ ಅಕೌಂಟ್ ನೇಮ್ ನ ಚೇಂಜ್ ಮಾಡ್ಕೊಬೇಕು ಅನ್ಕೊಂಡಿರ್ತಿಲ್ಲ ಆ ಒಂದು ಜಿಮೇಲ್ ಅಕೌಂಟ್ ಗೆ ನೀವು ಇಲ್ಲಿ ಸ್ವಿಚ್ ಆಗಿರ್ಬೇಕಾಗತ್ತೆ. ಸ್ವಿಚ್ ಮಾಡ್ಕೊಂಡು ಅಲ್ಲಿ ಮ್ಯಾನೇಜ್ ಯುವರ್ ಜಿಮೇಲ್ ಅಕೌಂಟ್ ಅಂತ ಇರುತ್ತೆ, ನೋಡಬಹುದು ಗೂಗಲ್ ಅಕೌಂಟ್ ಅಂತ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಈ ರೀತಿ ಶೋ ಆಗುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಪರ್ಸನಲ್ ಇನ್ಫೋ ಅಂತ ಇರುತ್ತೆ, ನೋಡಬಹುದು. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಇಮೇಲ್ ಅಂತ ಇರುತ್ತೆ, ನೋಡಬಹುದು. ಇಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನಿಮ್ಗೆ ಈ ರೀತಿ ಶೋ ಆಗುತ್ತೆ. ಅಲ್ಲಿ ಗೂಗಲ್ ಅಕೌಂಟ್ ಇಮೇಲ್ ಅಂತ ಇರುತ್ತೆ, ಅಲ್ಲಿ ನಿಮ್ಮ ಜಿಮೇಲ್ ಅಕೌಂಟ್ ಶೋ ಆಗ್ತಾ ಇರುತ್ತೆ, ನೋಡಬಹುದು. ಆ ಒಂದು ಜಿಮೇಲ್ ಅಕೌಂಟ್ ಮೇಲೆ ನೀವು ಇಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೀವು ಇಲ್ಲಿ ವೆರಿಫೈ ಮಾಡ್ಕೊಬೇಕಾಗತ್ತೆ. ನಿಮ್ಮ ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ಇರುತ್ತಲ್ಲ, ಒಂದು ಪಾಸ್ವರ್ಡ್ ನ ಎಂಟರ್ ಮಾಡ್ಕೊಂಡು ನೀವು ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ, ಚೇಂಜ್ ಗೂಗಲ್ ಅಕೌಂಟ್ ಇಮೇಲ್ ಅಂತ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಯೂಸರ್ ನೇಮ್ ಅಂತ ಇರುತ್ತೆ, ನೋಡಬಹುದು. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ನೀವು ಚೇಂಜ್ ಮಾಡ್ಕೊಬೇಕು ಅನ್ಕೊಂಡಿರ್ತೀರಲ್ಲ ಆ ಒಂದು ಜಿಮೇಲ್ ಅಕೌಂಟ್ ನೇಮ್ ನ ನೀವು ಇಲ್ಲಿ ಟೈಪ್ ಮಾಡ್ಕೊಬೇಕಾಗತ್ತೆ. ಓಕೆ, ಟೈಪ್ ಮಾಡ್ಕೊಂಡು ಅಲ್ಲಿ ಚೇಂಜ್ ಇಮೇಲ್ ಅಂತ ಇರುತ್ತೆ, ನೋಡಬಹುದು. ಚೇಂಜ್ ಇಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಸ್ ಚೇಂಜ್ ಇಮೇಲ್ ಅಂತ ಕೇಳುತ್ತೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಜಿಮೇಲ್ ಅಕೌಂಟ್ ನೇಮ್ ಚೇಂಜ್ ಆಗುತ್ತೆ. ಆದ್ರೆ ನೀವೇನಾದ್ರು ಒಂದ್ಸಲಿ ನಿಮ್ಮ ಜಿಮೇಲ್ ಅಕೌಂಟ್ ನೇಮ್ ನ ಚೇಂಜ್ ಮಾಡ್ಕೊಂಡ್ರೆ ನೀವು 12 ಮಂತ್ಸ್ ವರೆಗೂ ನಿಮ್ಮ ಜಿಮೇಲ್ ಅಕೌಂಟ್ ನೇಮ್ ನ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಅಂದ್ರೆ 1 ಇಯರ್ ವರೆಗೂ ನಿಮ್ಮ ಜಿಮೇಲ್ ಅಕೌಂಟ್ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಈ ರೀತಿ ನೀವು ನಿಮ್ಮ ಜಿಮೇಲ್ ಅಕೌಂಟ್ ನೇಮ್ ನ ಚೇಂಜ್ ಮಾಡ್ಕೊಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.